ಅಂಥವ್ರು ಓಡಾಡೋದು ಕಷ್ಟನೇ. ಆದರೆ ಶಾಂತನು ಕಷ್ಟಪಟ್ಟಾದರೂ ಓಡಾಡ್ತಾನೆ, ಒಂದು ಕಡೆ ಇರೋದಿಲ್ಲ. ಸುಮ್ಮನೆ ತಲಹಟ್ಟೆ ಮಾಡ್ತಿರ್ತಾನೆ, ಇಡೀ ಆಶ್ರಮ ಎಲ್ಲ ಸುತ್ತಾ ಇರ್ತಾನೆ, ಇಣ್ಕಿ ನೋಡ್ತಾನೆ ಇರ್ತಾನೆ ಎಲ್ಲ ರೂಮ್ಗಳಿಗೂ ಹೋಗ್ಬಿಟ್ಟು. ನಿನ್ನೆ ಅನಾಥಾಶ್ರಮಕ್ಕೂ ಹೋಗ್ಬಿಟ್ಟಿದ್ದಂತೆ. ಅಲ್ಲಿ ಭಾಗ್ಯ, ಪ್ರಸಾದನ ಎಷ್ಟೊತ್ತಿಗೆ ಕೊಡ್ತಾರಂತೆ? 9 ಗಂಟೆಗೆ. ಇಷ್ಟೊತ್ತಾದ್ರೂ ಅವ್ನು ಕಾಣ್ತಿಲ್ವಲ್ಲ. ಒಂದು ಶಾಂತನು ಬಂದಿಲ್ಲ, ಅಥವಾ ನಾನು ಅಂದ್ಕೊಳ್ತಿರೋ ಶಾಂತನು ಈ ಶಾಂತನು ಅಲ್ಲ. ಅಪ್ಪ ಸದ್ಯ ಈಗ ಸ್ವಲ್ಪ ಧೈರ್ಯ ಬಂತು ನನಗೆ. ಗುರು, ಇವತ್ತೆಲ್ಲಿ ಗುರು ಬೆಳಗಿಂದ ಸಿಗರೇಟ್ನೇ ತರಿಸ್ತಿಲ್ಲ? ತರ್ಸನ ಬರ, ಕಾಸು ಕೊಟ್ಟು. ಏನ್ರಯ್ಯ, ನಿಮ್ಮಿಬ್ರದ್ದು ಜಾಸ್ತಿ ಆಯ್ತು. ಶಿಕಾರಿ, ನಿನ್ಗ್ಯಾರ ಬುದ್ಧಿ ಬೇಡವೇನಯ್ಯ? ಹೀಗೆ ಮಾಡ್ತಾ ಇದ್ರೆ ಗುರುಜಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಮುಚ್ಕೊಂಡು ಹೋಗಲೇ. ಬಿಡಲ್ಲ, ನಾನ್ ನಿಮ್ಮಿಬ್ರಿಗೂ ಕಂಪ್ಲೇಂಟ್ ಮಾಡ್ತೀನಿ, ಮಾಡಿಸ್ತೀನಿ. ಗುರು, ಇದು ನಿಂದ ಕೆಲಸ? ನಾನು ಬಾಡಿಲ್ಲ ಶೇಖ್ ಅಬ್ದುಲ್ ಆಗ್ಬಿಟ್ಟೆ. ಗುರು, ನೀನ್ ಖರಾಬ್ ಅಂದ್ರೆ ಖರಾಬೇ. ಶಿಖರಿ, ಖರಾಬು ಇನ್ ಮುಂದೆ ಇದೆ, ಬಾ ತೋರಿಸ್ತೀನಿ. ಹೌದಾ? ನಡಿಯಪ್ಪ ನೋಡ. ಭಾಗ್ಯ, ನೋಡು, ಅವ್ನು ಯಾರೋ ಆ ಬಾಳೆ ಎಲೆನ ಹೇಗೆ ಎಸ್ಬಿಟ್ಟು ಹೋಗ್ತಿದ್ದಾನೆ ಅಂತ. ಆಶ್ರಮನೋ ಭಯ ಭಕ್ತಿ ಬೇಡ್ವಾ? ಇರು, ಬುದ್ಧಿ ಕಲಿಸ್ಬಿಟ್ಟು ಬರ್ತೀನಿ. ರಾಧಿಕಾ, ಅದನ್ನ ನೋಡ್ಕೊಳ್ಳೋದಿಕ್ಕೆ ಬುದ್ಧಿ ಹೇಳೋದಿಕ್ಕೆ ಅಂತಾನೆ ಬೇರೆಯವ್ರಿದ್ದಾರೆ. ನೀನೇನು ಹೋಗ್ಬೇಡ, ನಾವು ಹೋಗೋಣ ಬಾ. ಯಾಕೆ ಹೇಳ್ಬಾರ್ದು? ನಾವ್ ಹೇಳಿದ್ರೆ ಏನ್ ತಪ್ಪಾಗತ್ತೆ? ನೀನ್ ಸುಮ್ಮನೆ ಇರು. ಆಶ್ರಮದಲ್ಲಿ ದಾನ ಧರ್ಮ ಶ್ರೇಷ್ಠ ಅಂತ ಅನ್ನದಾನ ಮಾಡ್ತಾರೆ, ಅದಕ್ಕೊಂದು ಶಿಸ್ತು ಬೇಡ್ವಾ? ಇವತ್ತು ಇವನು ಹೀಗೆ ಮಾಡಿದ್ರೆ ನಾಳೆಯಿಂದ ಎಲ್ಲರೂ ಹೀಗೆ ಮಾಡ್ತಾರೆ. ಇರು, ವಿಚಾರಿಸ್ತೀನಿ. ರೀ, ನಿಂತ್ಕೊಳ್ರಿ. ರಾಧಿಕಾ, ರೀ, ನಿಂತ್ಕೊಳ್ರಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಇಷ್ಟೊಂದು ಕರಿತಾ ಇದ್ದೀನಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಒಂದ್ ನಿಮಿಷ ನಿಂತ್ಕೊಳ್ಳಿ. ರೀ, ನಿಂತ್ಕೊಳ್ರಿ. ಇಷ್ಟೊಂದು ಕರಿತಾ ಇದ್ದೀನಿ, ನಿಂತ್ಕೊಳ್ಳಿ ಒಂದ್ ನಿಮಿಷ. ರೀ, ಒಂದ್ ನಿಮಿಷ ನಿಂತ್ಕೊಳ್ಳಿ. ರೀ, ನಿಂತ್ಕೊಳ್ರಿ ಒಂದ್ ನಿಮಿಷ. ಒಂದ್ ನಿಮಿಷ ನಿಂತ್ಕೊಳ್ಳಿ. ರೀ, ನಿಂತ್ಕೊಳ್ಳಿ ಒಂದ್ ನಿಮಿಷ.
ಶಾಂತನು ಬಂದಿದ್ದಾನೆ. ನಾನಿಲ್ಲಿರೋದು ಅವ್ನಿಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ಆ ಫೋಟೋ ತಂದಿರೋದು ಇವನೇ. ಶಾಂತನು ನನ್ನ ಇಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾನೆ. ನಮ್ಮ ಮನೆಯವ್ರಿಗೆಲ್ಲ ನಾನು ಇಲ್ಲೇ ಇದ್ದೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಇನ್ನು ಯಾಕೆ ಅವ್ನ ನನ್ನ ಹತ್ರ ಬಂದಿಲ್ಲ? ಹಾಗಾದ್ರೆ ಇಲ್ಲಿವರೆಗೂ ಅವನನ್ನ ನೋಡ್ಲಿಲ್ವಾ? ಅವನನ್ನ ನೋಡೋದಕ್ಕೂ ಮುಂಚೆ ನಾನು ಇಲ್ಲಿಂದ ಹೋಗ್ಬಿಡ್ಬೇಕು.
ತನಕ ತಪ್ಪಿಸ್ಕೊಳಕ್ ಸಾಧ್ಯ ನಿನಗೆ? ನನ್ನ ಕವಿಯಿಂದ ತಪ್ಪಿಸ್ಕೊಂಡು ಈ ಕೊಂಬೆ ಬಂದಿದ್ಯಾ? ನಾನು ಇಲ್ಲಿಗೂ ಬಂದಿದ್ದೀನಿ. ಇನ್ನೂ ನನ್ನ ಕವಿಯಿಂದ ತಪ್ಪಿಸ್ಕೊಳ್ಳೋ ಆಸೆನಾ? ಶಕ್ತಿ ಇದೆಯೇ? ಏ ರಾಧಿಕಾ, ನೋಡಿ ನನ್ನ ಜೊತೆ. ರಾಧಿಕಾ, ಯಾಕೆ ಗಾಬರಿ ಆಗಿದ್ಯಾ? ಏನಿಲ್ಲ ಏನಿಲ್ಲ. ಸರಿ ಬಾ, ಗುರುಜಿ ಕರೀತಿದ್ದಾರೆ. ಹಾ, ಹೋಗೋಣ. ಮಗಳೇ, ಸಂಜೀವಿನಿ ವಯಸ್ಸು ಹೋಗಿರೋ ಕೆಲಸ ಹೇಗಿದೆ? ಹಾ, ಚೆನ್ನಾಗಿದೆ ಗುರುಜಿ. ಸರಿ, ನಾನು ಆಮೇಲೆ ಸಿಗ್ತೀನಿ, ಬರ್ತೀನಿ. ಆಮೇಲೆ ರಾಧಿಕಾ, ನಿನಗೇನಾದರೂ ಸಹಾಯ ಬೇಕಾದರೆ ಜೊತೆಲಿರೋರ್ನೇ ಕೇಳು, ಸಹಾಯ ಮಾಡ್ತಾರೆ. ಸರಿ ಗುರುಜಿ. ಸ್ವಲ್ಪ ನಿಲ್ಲು. ಏನೋ ತುಂಬ ಗಾಬರಿಯಲ್ಲಿರೋ ಹಾಗೆ ಕಾಣ್ತೀಯ. ಯಾಕೇನಾಯ್ತು? ಏನಾದರೂ ಸಮಸ್ಯೆನಾ? ಸಮಸ್ಯೆನಾ? ಇಲ್ವಲ್ಲ, ಹಾಗೇನಿಲ್ಲ ಗುರುಜಿ. ನಂಗೆ ತುಂಬ ಕೆಲಸ ಇದೆ, ನಾನು ಹೋಗ್ತೀನಿ. ಹಾಂ, ಒಳ್ಳೆ ಹುಡುಗಿ. ಸರಿ, ಹೋಗೋಣ. ಸರಿ ಗುರುಜಿ, ನಾನು ಕೆಲಸ ಮುಂದುವರಿಸ್ತೀನಿ. ಸರಿ. ರಾಧಿಕಾ, ಅವ್ನ್ ಯಾರೋ ಬಾಳೆ ಎಲೆ ಎಸ್ತ ಅಂತ ಅವನಿಗೆ ಬೈಯೋದಿಕ್ ಹೋದ್ಯಂತೆ. ಚೆನ್ನಾಗಿ ಬಿಸಿ ಮುಟ್ಟಿಸ್ದ್ಯಾ? ಮುಟ್ಸಿರ್ತಾಳೆ. ಈಗ ಹೇಗೋ ಸಂಜೀವಿನಿ ಅಕ್ಕ ಪೋಸ್ಟ್ಗೆ ಪ್ರಮೋಷನ್ ಸಿಕ್ಕಿದ್ಯಲ್ಲ, ಅದಕ್ಕೆ. ನಮ್ಗಿಂತ ಎಷ್ಟು ಬೇಗ ಪ್ರಮೋಷನ್ ಸಿಕ್ತು ರಾಧಿಕಾ ನಿನ್ಗೆ? ಸರಿ, ನಾನು ಹೊರಡ್ತೀನಿ. ರಾಧಿಕಾ,
ನಿಜ ಹೇಳ್ತೀನಿ ಕೇಳು, ಸಂಜೀವಿನಿ ಅಕ್ಕ ಊರಿಗೆ ಹೋಗ್ತೀನಿ ಅಂದಾಗ ಅವ್ರ ಜವಾಬ್ದಾರಿ ಎಲ್ಲ ನೀನು ತಗೊಳ್ತೀಯ ಅಂತ ನಾನು ನಂಬೇ ಇರಲಿಲ್ಲ. ಈಗೆಲ್ಲ ಅಭ್ಯಾಸ ಆಗೋಗಿದೆ ಅಲ್ಲ ರಾಧಿಕಾ? ಹಾಂ ಹೌದು. ಸರಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಹಾಂ ರಾಧಿಕಾ ತಡಿಯಮ್ಮ, ಎಲ್ಲೂ ಹೋಗ್ಬೇಡ. ಅಲ್ಲ, ಇವತ್ತು ನಿನ್ನ ಮಗು ಬಗ್ಗೆ ಏನು ಹೇಳಲೇ ಇಲ್ಲ. ನಿನ್ನ ಮಗು ಇವಾಗ ಏನೇನು ಆಟ ಆಡುತ್ತೆ ಅಂತ ಹೇಳು ಇವಾಗ. ಅಯ್ಯೋ, ಅದನ್ನೆಲ್ಲ ಇವಾಗಲೇ ಹೇಳಬೇಕಾ? ಒಂದು 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಹಾಂ ಪಾಪ ಹೋಗ್ಲಿ ಬಿಡೆ, ಅವಳಿಗೇನೋ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಅವಳೇ ಬಂದು ಮಾತಾಡ್ತಾಳೆ. ರಾಧಿಕಾ ನೀನು ಅವಳು. ಹಾಂ ಸರಿ, ಬಾ. ಅಮ್ಮ ತಾತ ತಾತ ಅಮ್ಮ. ಎದ್ದೇಳಿ ಎದ್ದೇಳಿ ತಾತ, ಹೇಳಕ್ಕಾಗಲ್ಲ, ಎದ್ದೇಳಿ, ಸ್ವಲ್ಪ ಹಿಡ್ದೆ ಶಬ್ದ. ತಗೊಳ್ಳಿ, ಎದ್ದೇಳಿ. ಹುಷಾರು, ಜೋಪಾನ ತಾತ, ಹುಷಾರಾಗಿ ಹೋಗಿ. ಹಾಂ ಸ್ವಲ್ಪ ಭೋಜನ ಶಾಲೆ ತನಕ ಬಿಟ್ಬಿಡಮ್ಮ. ದೇವ್ರೆ, ಮುಗೀತು ನನ್ನ ಕತೆ, ನೀನೇ ಕಾಪಾಡಬೇಕು ನನ್ನೀಗ. ಬನ್ನಿ ತಾತ. ಹುಷಾರ್. ಬನ್ನಿ ತಾತ, ಹುಷಾರು, ಆರಾಮಾಗಿ ಬನ್ನಿ. स्वस्ति न इन्द्रो वृतश्रवाः स्वस्ति न पूषा विश्ववेदाः स्वस्ति नस्तारक्षो अरिष्टनेमि स्वस्ति नो बृहस्पतिर्दधातु. ಕೃಷ್ಣ, ಎಲ್ರನ್ನೂ ಬಿಟ್ಟು ಇಷ್ಟು ದೂರ ಬಂದೆ, ಆದ್ರೆ ಆ ಶಾಂತನು ಇಲ್ಲಿಗೂ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಯಾಕೆ ಯಾಕೆ? ಪ್ರತಿ ಸಲ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತೀಯ ನೀ ನನ್ನ. ಸಂಜೀವಿನಿ ಅಕ್ಕ ಮಾಡ್ತಿದ್ದ ಕೆಲ್ಸಗಳನ್ನೆಲ್ಲ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಈಗ ಈಗ ಆಶ್ರಮಕ್ಕೆ ನಾನು ಹೋಗ್ಲೂಬೇಕು, ಅವನ್ ಕಣ್ಣಿಂದ ತಪ್ಪಿಸ್ಕೊಳ್ಳಬೇಕು. ಹೇಗ್ ಸಾಧ್ಯ ಕೃಷ್ಣ, ಹೇಗ್ ಸಾಧ್ಯ? ನಗ್ತಿದ್ಯಾ ನನ್ನ ಪರಿಸ್ಥಿತಿ ನೋಡಿ? ದೇವ್ರು ಕಷ್ಟದಿಂದ ಪಾರ್ ಮಾಡ್ತಾನಂತೆ, ಆದ್ರೆ ನೀನು ನನ್ನನ್ನ ಇನ್ನೂ ದೊಡ್ಡ ದೊಡ್ಡ ಕಷ್ಟಗಳಿಗೆ ಸಿಕ್ಕಾಕಿಸ್ತಾನೆ ಇದೆಯಾ? ನಾನ್ ಸಿಕ್ಕಾಕೊಂಡು ಒದ್ದಾಡ್ತಿದ್ರೆ, ಈ ರೀತಿ ಕಣ್ಣೀರ್ ಹಾಕ್ತಿದ್ರೆ ನಿನಗದೇ ಒಂದ್ ತೃಪ್ತಿ ಅಲ್ವಾ? ಯಾಕೆ ನಿನಗ್ ನನ್ ಮೇಲೆ ಇಷ್ಟೊಂದು ದ್ವೇಷ? ನನ್ ಮೇಲೆ ಯಾಕೆ ನಿನಗ್ ಕಣ್ಣು? ಈಗ ಅವ್ನು ಹೋಗಿ ನಮ್ಮ ಮನೆಯವ್ರಿಗೆಲ್ಲ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಅವರೆಲ್ಲರೂ ಬಂದು ನನ್ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ನನಗ್ ಬೇಡ ಆ ಮನೆ, ನನಗ್ ಬೇಡ ಆ ಮನೆ. ನನ್ ವಿಷು ಇಲ್ದೇ ಇರೋ ಆ ಮನೆಗೆ ನಾನ್ ಮತ್ತೆ ಕಾಲಿಡೋದಿಲ್ಲ, ಕಾಲಿಡೋದಿಲ್ಲ, ಕಾಲಿಡೋದಿಲ್ಲ.
ನನ್ನ ವಿಷಯ ನನಗೆ ಸಿಗೋವರೆಗೂ ಅವ್ರು ಯಾರು ನನಗೆ ಬೇಡ, ಅವ್ರು ಯಾರು ನನಗೆ ಬೇಡ. ನನ್ನ ವಿಷಯ ಬದುಕಿರುವಾಗ್ಲೇ ಅವರೆಲ್ಲರೂ ಸೇರಿ ಅವ್ರನ್ನ ಸಾಯಿಸ್ಬಿಟ್ರು. ನನಗೆ ಅವ್ರು ಯಾರು ಬೇಡ, ನನಗೆ ಅವ್ರು ಯಾರು ಬೇಡ.